ನಮಸ್ತೆ. ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಮಹಾ ಮನಸ್ಸುಗಳು ಕಲ್ಪನೆಗಳನ್ನು ಚರ್ಚಿಸುತ್ತವೆ, ಸಾಮಾನ್ಯ ಮನಸ್ಸುಗಳು ಘಟನೆಗಳನ್ನು ಚರ್ಚಿಸುತ್ತವೆ, ಅಲ್ಪ ಮನಸ್ಸುಗಳು ವ್ಯಕ್ತಿಗಳ ಬಗ್ಗೆ ಚರ್ಚಿಸುತ್ತವೆ. ಚಾಪ್ಟರಲ್ಲೇ ಎಷ್ಟು ಕ್ಲಿಯರ್ ಇದೆ ಅಲ್ಲ. ಗ್ರೇಟಾಗಿ ಅಂದರೆ ಎಕ್ಸ್ಟ್ರಾರ್ಡಿನರಿ ಮೈಂಡ್ಸೆಟ್ ಇರೋವಂಥವರು ಅವರ ಕನಸಿನ ಬಗ್ಗೆ ಮಾತಾಡ್ತಾರಂತೆ, ಅವರ ಕಲ್ಪನೆಗಳ ಬಗ್ಗೆ, ಅವರ ಕನಸಿನ ಬಗ್ಗೆ ಮಾತಾಡ್ತಾರಂತೆ, ಸಾಧನೆಗಳ ಬಗ್ಗೆ ಮಾತಾಡ್ತಾರಂತೆ. ಸಾಮಾನ್ಯ ಮನಸ್ಸಿರೋರು, ನಾರ್ಮಲ್ ಆಗಿರೋರು, ಆರ್ಡಿನರಿ ಪೀಪಲ್ ಹಿಂದೆ ಆಗಿರೋ ಯಾವುದೋ ಘಟನೆಗಳ ಬಗ್ಗೆನೇ ಮಾತಾಡ್ತಾ ಇರ್ತಾರಂತೆ. ಆದರೆ ಅದಕ್ಕೂ ತೀರ ಕೆಳಗಿರುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಇನ್ನೊಬ್ಬ ವ್ಯಕ್ತಿ ಬಗ್ಗೆನೇ ಮಾತಾಡ್ತಾ ಇರ್ತಾರಂತೆ. ಈಗಲೇ ನೋಡ್ಕೊಂಬಿಡೋಣ ನಾವು ಮೂರಲ್ಲಿ ಯಾವ ಸ್ಟೇಜ್ ಅಂತ. ನೀವು ಯಾವುದೇ ಸ್ಟೇಜ್ ಆಗಿರಿ, ನಾವು ಯಾವುದೇ ಸ್ಟೇಜ್ ಆಗಿರಲಿ, ಯಾವ ಸ್ಟೇಜಿಗೆ ಹೋಗಬೇಕು ಅನ್ನೋದು ಮಾತ್ರ ನಾವು ಈ ಕ್ಷಣದಿಂದ ತಗೋಬೇಕಾಗಿರುವಂತಹ ನಿರ್ಧಾರ. ಇವರೇನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಜಗತ್ತಲ್ಲಿ ಚಾಡಿ ಮಾತಾಡೋದು ಒಂದು ರೀತಿ ಅಭ್ಯಾಸ ಆಗಿಬಿಟ್ಟಿದೆ. ಚಾಡಿ ಮಾತಾಡೋದು ಒಂದು ರೀತಿ ಮನೋರಂಜನೆ ಆಗಿಬಿಟ್ಟಿದೆ. ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದ್ದನ್ನು ಹೇಳೋದು, ಕೆಟ್ಟದ್ದನ್ನು ಹಬ್ಸೋದು, ಕೆಟ್ಟದ್ದನ್ನು ಸ್ಪ್ರೆಡ್ ಮಾಡೋದು, ಅದು ಒಂದು ರೀತಿ ಅತಿಕ್ರಮವಾದಂಥ ಒಂದು ಕ್ರೂರವಾದಂಥ ಕೆಲಸ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವ್ರು ಏನು ಹೇಳ್ತಿದ್ದಾರೆ, ಚಾಡಿ ಮಾತು ಹೇಳೋದ್ರ ಜೊತೆಗೆ ಚಾಡಿ ಮಾತನ್ನು ಕೇಳ್ತೀವಿ ಅಲ್ಲ, ಸೊ ಅದು ಕೂಡ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಸಂಘಗಳಾಗಿರ್ಬೋದು, ಕ್ಲಬ್ ಆಗಿರ್ಬೋದು, ಇವನ್ನೆಲ್ಲ ಜನಗಳು ಹುಟ್ಟಾಕಿರೋದು ಯಾಕೆ ಅಂದರೆ ಅಲ್ಲಿ ಬಂದು ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡಕ್ಕ ಅಂತ ಕೇಳ್ತಾ ಇದ್ದಾರೆ. ಎಲ್ಲರೂ ಅಂತ ಅಲ್ಲ, ಯಾರು ಮಾತಾಡ್ತಿರ್ತಾರೆ ಅವ್ರು ಮಾತ್ರ ಇದನ್ನು ನೋಡಬೇಕು ಅಷ್ಟೆ. ಒಂದು ರೀತಿ ಇದು ಏನಾಗಿದೆ ಅಂದರೆ ದಂಧೆ ಆಗಿಬಿಟ್ಟಿದೆ ಚಾಡಿ ಮಾತಾಡೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮಗೊಂದು ನಾವು ಚಾಡಿ ಮಾತು ಮಾತಾಡಲ್ಲ ಅಂದರೆ, ಅಥವಾ ನಮಗೆ ಆ ಮಾತು ಕೇಳಬಾರ್ದು ಅಂದರೆ ನಾವೇನು ಮಾಡಬೇಕು ಅಂದರೆ, ಯಾರಾದರೂ ಒಬ್ಬ ವ್ಯಕ್ತಿ ಬಗ್ಗೆ ಕೆಟ್ಟದ್ದನ್ನು ಹೇಳ್ತಾ ಇದ್ದಾರೆ, ಏನೋ ಅವ್ರು ಇಲ್ಲದೆ ಇರ್ಬೇಕಾದ್ರೆ ಏನೋ ಹೇಳ್ಕೊಡಕ್ಕೆ ಬಂದರೆ ನಮ್ಮ ಹತ್ರ, ನಿಧಾನವಾಗಿ ನಾವು ಆ ಜಾಗನ ಖಾಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಲೆತ್ಬಿಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಅಲ್ಲಿಂದ ನೆಕ್ಸ್ಟ್ ಬೇರೆ ಕಡೆಗೆ ಹೋಗಿಬಿಡಿ. ಯಾರು ನಿಮ್ಮಲ್ಲಿ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳ್ತಾರೋ ಅವರಿಂದ ನೀವು ಆದಷ್ಟು ದೂರ ಇರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಪ್ರತಿ ಚಾಡಿಕೋರರು ಕೂಡ ಇನ್ನೊಂದು ಚಾಡಿಕೋರನ್ನೇ ಹುಡುಕ್ತಾ ಇರ್ತಾರೆ. ಇದು ಬ್ರಹ್ಮಾಂಡದ ಸತ್ಯ ಅಂತ ಹೇಳ್ತಿದ್ದಾರೆ. ಹಾಗೆ ಜನರು ನಮ್ಮ ಮುಂದೆ ಒಳ್ಳೆ ಮಾತುಗಳನ್ನು ಮಾತಾಡ್ತಾರೆ, ಹಿಂದೆ ಹೋಗ್ಬಿಟ್ಟು ನಮ್ಮ ಬಗ್ಗೆ ಕೆಟ್ಟದಾಗಿ ದೂರ್ತಾ ಇರ್ತಾರೆ. ಕರೆಕ್ಟ್ ಅಲ್ವಾ? ಇದನ್ನು ಹೇಗಾಗತ್ತೆ ಅಂದರೆ, ಜನರ ವ್ಯಕ್ತಿತ್ವವನ್ನು ನಾವು ಹಾಳು ಮಾಡ್ತಾ ಇರ್ತೀವಿ. ಅವ್ರು ಸರಿ ಮಾಡ್ತಾ ಇದ್ದಾರೋ ತಪ್ಪು ಮಾಡ್ತಾ ಇದ್ದಾರೋ ನಮಗೆ ಬೇಡ. ಆದರೆ ನಾವು ಒಬ್ಬರ ಬಗ್ಗೆ ಇನ್ನೊಬ್ರ ಹತ್ರ ಹೇಳ್ತಾ ಇದ್ದೀವಿ ಅಂದರೆ ಅವ್ರ ವ್ಯಕ್ತಿತ್ವ ಹಾಳಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಾವೆಂಥ ವ್ಯಕ್ತಿತ್ವದವರು ಅಂತ ಅರ್ಥ ಆಗುತ್ತೆ. ಮೊದಲನೇದು. ಎರಡನೇದು, ಅದನ್ನು ಕೇಳುವಂಥ ವ್ಯಕ್ತಿ ಆಟೋಮೆಟಿಕ್ಕಾಗಿ ಅವರು ಕೂಡ ಅದೇ ಥರದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ, ಚಾಡಿ ಮಾತನ್ನ ಕೇಳುವಂಥವ್ರು. ಓಕೆ, ಅದ್ರ ಜೊತೆಗೆ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ಚಾಡಿ ಮಾತು ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ, ಭಾವನಾತ್ಮಕವಾಗಿ ಒಬ್ಬ ವ್ಯಕ್ತಿಗೆ ನೋವನ್ನು ಮಾಡಿ ಆ ನೋವಿಂದ ಆ ವ್ಯಕ್ತಿ ಆತ್ಮಹತ್ಯೆ ಕೂಡ ಮಾಡ್ಕೊಳ್ಳೋ ಅಂಥ ಜನರನ್ನ ಎಷ್ಟೋ ಜನನ ನಾವು ನೋಡಿದ್ದೀವಿ. ಎಷ್ಟೋ ಜೀವಗಳು ಇವತ್ತು ಕಳ್ಕೊಂಡಿದ್ದೀವಿ ನಾವು. ಆ್ಯಂಡ್ ಚಾಡಿ ಮಾತು ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಹೇಳೋದೇನಿದೆ, ಅದು ಯಾರು ಮಾಡ್ತಾರೆ ಅಂದರೆ ಅಲ್ಪ ಜ್ಞಾನ ಇರೋರು ಮಾತ್ರ. ಅಲ್ಪ ಜ್ಞಾನದಿಂದ ಮಾತ್ರ ಅವ್ರಿಗೇನನ್ಸುತ್ತೆ ಅದನ್ನು ಇನ್ನೊಬ್ಬರಿಗೆ ಹೇಳೋದೇ ಚಾಡಿ ಮಾತಿನ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅವರು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಚಾಡಿಕೋರರು ಹೇಗೆ ಅಂದರೆ, ಯಾರು ಚಾಡಿ ಹೇಳ್ತಿರ್ತಾರೆ ಅವರು ವಿಷನ ಅವರೇ ಕುಡಿತಾ ಇರ್ತಾರೆ, ಅವರೇ ದಿನೇ ವಿಷ ಕುಡಿತಿರ್ತಾರೆ, ಅದು ಅವರ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಮನಸ್ಸು ಯಾವಾಗಲೂ ಕೂಡ, ಆ್ಯಂಡ್ ಇದು ಒಂದು ಚಾಡಿ ಮಾತಾಡೋದು. ಇನ್ನೊಂದು, ನಮ್ಮೆಲ್ಲರ ಮನಸ್ಸುಗಳು ಹೇಗಿರುತ್ತೆ ಅಂತ, ನಾವು ಯಾವ ಸ್ಥಿತಿಲಿದ್ದೀವಿ ಅಂತ ಯೋಚನೆ ಮಾಡೋಣ ಆಮೇಲೆ. ಯಾವಾಗಲೂ ಕೂಡ ನನ್ನ ಬಗ್ಗೆ ಯಾರಾದರೂ ಏನಾದರೂ ಮಾತಾಡ್ತಾ ಇದ್ದಾರಾ, ನಾನು ಆಚೆ ಹೋದ ತಕ್ಷಣ ನನ್ನ ಬಗ್ಗೆ ಅವ್ರು ಏನಾದರೂ ಡಿಸ್ಕಷನ್ ಮಾಡ್ಬೋದಾ, ಬೇರೆಯವ್ರು ನನ್ನ ಬಗ್ಗೆ ಏನು ಹೇಳ್ತಾರೆ ಅಂತ ನಾವು ಯೋಚನೆ ಮಾಡ್ತಾನೆ ಇರ್ತೀವಂತೆ. ಅದು ಕೂಡ ಕೆಳಮಟ್ಟದ ಮನಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಬೇರೆಯವರ ಗುಣದೋಷಗಳನ್ನು ವಿಮರ್ಶೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ,
ಅದು ಇನ್ನೊಬ್ಬರ ಗುಣದೋಷಗಳನ್ನು ವಿಮರ್ಶೆ ಮಾಡೋದ್ರ ಜೊತೆಗೆ ಅವರ ಒಂದು ವ್ಯಕ್ತಿತ್ವವನ್ನು, ಅವರ ವೈಯಕ್ತಿಕತೆಯನ್ನು ನಾವು ಹಾಳು ಮಾಡ್ತಾ ಇರ್ತೀವಿ. ಆ್ಯಂಡ್ ನಾವು ಯಾರ ಒಂದು ವೈಯಕ್ತಿಕ ವಿಚಾರದಲ್ಲೂ ಎಂಟ್ರಿ ಆಗಬಾರ್ದು. ಆ್ಯಂಡ್ ನಮ್ಮ ವೈಯಕ್ತಿಕ ವಿಚಾರದಲ್ಲಿ ಯಾರಾದರೂ ಎಂಟ್ರಿ ಆದರೂ ಕೂಡ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಈ ಚಾಡಿ ಹೇಳೋ ಅಂಥವ್ರದ್ದು ಒಂದು ಗುಣ ಏನಿರುತ್ತೆ ಅಂದರೆ, ಅವ್ರ ಸಮಾಧಾನಕ್ಕೋಸ್ಕರ ಅವ್ರ ಗುಣ ಏನಿರುತ್ತೆ ಅಂದರೆ ಬರೀ ಬೇರೆಯವ್ರ ಸಮಾಧಾನಕ್ಕೋಸ್ಕರನೇ ಬದುಕೋದಾಗ್ಬಿಟ್ಟಿರುತ್ತೆ. ನಾನು ಹಿಂಗೆ ಅಂತ ಹೇಳ್ಕೊಂಡು ಬದುಕೋದೇ ಆಗ್ಬಿಟ್ಟಿರುತ್ತೆ. ಸೊ ಈ ನೇಚರು ಅವ್ರಿಗೆ ಹ್ಯಾಪಿನೆಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೊಂದು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬೆಕ್ಕುಗಳು ಒಂದು ಗ್ರೂಪ್ ಬೆಕ್ಕುಗಳಿರೋ ಅಂಥ ಕಡೆ ಒಂದು ಸಿಂಹನ ಕರ್ಕೊಂಡೋಗಿ ಆ ಬೆಕ್ಕಿನ ಮಧ್ಯ ಬಿಟ್ಟರೆ ಆ ಸಿಂಹ ಏನು ಕೆಲಸ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗೆಯೇ ಚಾಡಿ ಮಾತಾಡೋ ವ್ಯಕ್ತಿಗಳ ಮಧ್ಯದಲ್ಲಿ ನಾವಿದ್ದರೆ ನಾವು ತಾನೇ ಇನ್ನೇನು ಮಾಡೋಕ್ಕಾಗುತ್ತೆ ಅನ್ನೋದು ಇವರ ಮಾತು. ಆ್ಯಂಡ್ ಈಗ ನಾವಿಲ್ಲಿ ಯೋಚನೆ ಮಾಡಬೇಕು, ಯಾರ ಹೃದಯವನ್ನು ಹಾಳು ಮಾಡುವಂಥದ್ದು ಅಥವಾ ಛಿದ್ರಗೊಳಿಸೋ ಅಂಥದ್ದು ನಮಗೆ ಬೇಡ. ಸೊ ಅದಕ್ಕೆ ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಮಹಾ ಮನಸ್ಸುಗಳು, ಎಕ್ಸ್ಟ್ರಾಡಿನರಿ ಮೈಂಡ್ಸೆಟ್ ಇರೋರು, ಸಕ್ಸಸ್ಫುಲ್ ಪೀಪಲ್ ಏನರ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ, ಜೀವನದ ಬಗ್ಗೆ, ಭವಿಷ್ಯದ ಬಗ್ಗೆ, ಕನಸುಗಳ ಬಗ್ಗೆ, ಸಮಾಜದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಮಾತಾಡೋಣ ಅಂದರೆ ನಾವು ಈ ಥರ ಮ್ಯಾಟ್ರ್ಗಳನ್ನ ಬೇಕಾದ್ರೆ ನಾವಿಬ್ಬರು ಡಿಸ್ಕಸ್ ಮಾಡೋಣ ಅಂತ. ನೀವು ಕೆಲವ್ರ ಜೊತೆ ಡಿಸ್ಕಷನ್ ಮಾಡಿ ನೋಡಿ, ಅವರು ವ್ಯಾಲ್ಯೂ ಇರೋ ಮಾತುಗಳನ್ನು ಮಾತ್ರ ಮಾತಾಡ್ತಿರ್ತಾರೆ, ಬೇರೆ ಏನೂ ಮಾತಾಡಲ್ಲ. ಇದು ಎಕ್ಸ್ಟ್ರಾಡಿನರಿ ಮೈಂಡ್ಸೆಟ್ ಇರೋರು. ನಾರ್ಮಲ್ ಮೈಂಡ್ಸೆಟ್ ಇರೋರು ಏನಂದರೆ, ಅವತ್ತೇನಾಯಿತು ಗೊತ್ತಾ, ಅವಾಗೇನಾಯಿತು ಗೊತ್ತಾ, ಅವಾಗ ಹಂಗಾಗಿಲ್ಲ ಅಂದಿದ್ರೆ, ಇವಾಗ ಹಿಂಗಾಗಿದ್ದಿದ್ರೆ, ಹಿಂಗಾಗ್ಬಿಟ್ರೆ, ಈ ಥರ ಬರೀ ಘಟನೆಗಳನ್ನು ಮಾತ್ರ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಆದರೆ ಇನ್ನೂ ಕೆಳಮಟ್ಟದ ಮನಸ್ಥಿತಿ ಇರೋರು ಹೇಗೆ ಮಾತಾಡ್ತಾರೆ ಅಂದರೆ, ಏನು ಚರ್ಚಿಸ್ತಾರೆ ಅಂದರೆ, ಬರೀ ಒಬ್ಬ ವ್ಯಕ್ತಿ ಇಲ್ಲದೆ ಇದ್ದಾಗ ಇನ್ನೊಬ್ಬ ವ್ಯಕ್ತಿ, ಮೂರು ಜನ ಇರ್ತಾರೆ, ಒಬ್ರು ಇಲ್ಲ ಅಂದರೆ ಇಬ್ಬರು ಸೇರಿಕೊಂಡು ಯಾರಿಲ್ಲ ಅವ್ರ ಬಗ್ಗೆ ಮಾತಾಡೋದು ಅಂತ. ಸೊ ಈಗ ನಾವು ಯೋಚನೆ ಮಾಡೋಣ, ನಾವು ಯಾವ ಥರದ ಒಂದು ಮನಸ್ಥಿತಿಯನ್ನು, ಯಾವ ಥರದ ಮನಸ್ಸನ್ನು ನಾವು ಹೊಂದಿದ್ದೀವಿ ಅಂತ. ಇನ್ ಕೇಸ್ ನಾವೇನಾದರೂ ಅವ್ರಿವ್ರ ಬಗ್ಗೆ ಮಾತಾಡ್ಕೊಂಡು ತಿರುಗ್ತಾ ಇದ್ದರೆ, ಬರೀ ಅದೇ ಕೆಲಸ ನಾವು ಮಾಡ್ತಾ ಇದ್ದರೆ, ಅದನ್ನು ನಾವು ಕ್ವಿಟ್ ಮಾಡೋಣ. ಇದರಿಂದ ನಮಗೇನೂ ಲಾಭ ಇಲ್ಲ, ನಮಗೇನೂ ಖುಷಿ ಸಿಗಲ್ಲ. ಆ್ಯಂಡ್ ಅವ್ರು ಹೇಳ್ದಂಗೆ ವಿಷ ನಾವೇ ಕುಡಿತಾ ಇರ್ತೀವಿ, ನಮ್ಮ ಆರೋಗ್ಯ, ನಮ್ಮ ಮಾನಸಿಕ ಆರೋಗ್ಯ ಹಾಳಾಗುತ್ತೆ. ಅದ್ರ ಬದಲು ನೀವು ಯಾರ ಹತ್ರನಾದರೂ ಮಾತಾಡ್ತೀರಾ ಅಂದರೆ, ನೀವು ಕನಸುಗಳ ಬಗ್ಗೆ ಮಾತಾಡಿ. ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ಪರ್ಸ್ನಲ್ ಲೈಫಲ್ಲಿ ಅಂತ ಬಂದರೆ, ನಮ್ಮಮ್ಮ ಆಗಿರ್ಬೋದು, ಯಾರೇ ಆಗಲಿ ನಂಗೆ ಹತ್ರದಲ್ಲಿರೋರು, ಅವರೇನಾದರೂ ಯಾರ ಬಗ್ಗೆ ಆದರೂ ಹೇಳಕ್ಕೆ ಬರ್ತಿದ್ದಂಗೆ ವಿಷಯ ಏನು ಅಂತ ಕೇಳ್ತೀನಿ. ಅವ್ರು ಹಿಂಗಂತೆ, ನಂಗೆ ಆ ಮ್ಯಾಟ್ರೇ ಬೇಡ. ಎಷ್ಟೋ ಸಲ ಏನಾಗುತ್ತೆ ಅಂದರೆ, ಕೆಲವೊಂದು ಟೈಮು ಆ ವ್ಯಕ್ತಿಗಳು ಹಿಂಗಾಯ್ತಂತೆ ಹಂಗಾಯ್ತಂತೆ ಗೊತ್ತಾ, ಅವ್ರು ಹಿಂಗೆ ಮಾಡಿಬಿಟ್ರಂತೆ ಗೊತ್ತಾ ಅಂದಾಗ ನಂಗೆ ಗೊತ್ತಿಲ್ಲ ಅಂತೀನಿ. ಯಾಕಂದರೆ ನಮಗೆ ಆ ವಿಚಾರ ಬೇಡ. ವಿಚಾರ ಇಟ್ಕೊಂಡು ನಾನು ಏನು ಮಾಡಬೇಕು? ಅದು ನನ್ನ ಜೀವನದಲ್ಲಿ ನನ್ನ ಗ್ರೋತ್ ಮಾಡಿಸುತ್ತಾ, ನನಗೆ ಖುಷಿ ಕೊಡುತ್ತಾ, ನನಗೆ ಆರೋಗ್ಯ ಕೊಡುತ್ತಾ, ನನ್ನ ಎನರ್ಜಿ ಉಳಿಸುತ್ತಾ? ಅದೇ ಟೈಮಲ್ಲಿ ನಾನು ಎಷ್ಟೋ ಒಳ್ಳೆ ಕೆಲಸ ಮಾಡ್ಬೋದು, ನಮ್ಮ ತಾಯಿ ಜೊತೆಗೆ ನನ್ನ ಕನಸಿನ ಬಗ್ಗೆ ಮಾತಾಡ್ಬೋದು, ಅಮ್ಮ ಹೀಗಿರೋಣ ಹಾಗಿರೋಣ ಅಂತ ಮಾಡ್ಬೋದು, ಎಷ್ಟೋ ಹೊಸ ಕೆಲಸಗಳನ್ನು ಮಾಡ್ಬೋದಲ್ವ. ಹಾಗಾಗಿ ಈ ಕ್ಷಣದಿಂದ ನಾವೆಲ್ಲರೂ ಯೋಚನೆ ಮಾಡೋಣ, ನಾವೇನಾದರೂ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದರೆ, ಇಲ್ಲದೆ ಇರೋದೆಲ್ಲ ಮಾತಾಡ್ತಾ ಇದ್ದರೆ, ಹಿಂದೆ ಮುಂದೆ ಒಂದು ಮಾತಾಡ್ತಾ ಇದ್ದರೆ, ಅದನ್ನೆಲ್ಲ ಕ್ವಿಟ್ ಮಾಡೋಣ. ನಾವು ಕೂಡ ಮಹಾ ಮನಸ್ಸುಗಳ ಥರ ಕಲ್ಪನೆಗಳ ಬಗ್ಗೆ, ಕನಸಿನ ಬಗ್ಗೆ, ಒಳ್ಳೆ ವಿಚಾರಗಳ ಬಗ್ಗೆ, ಒಂದು ಒಳ್ಳೆ ಮೂವಿ ಬಗ್ಗೆ ಆಗಿರ್ಬೋದು, ಒಂದು ಒಳ್ಳೆ ಟ್ರೈನಿಂಗ್ಗಳ ಬಗ್ಗೆ ಆಗಿರ್ಬೋದು, ಒಂದು ಒಳ್ಳೆ ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಅದು ನಮ್ಮ ಒಂದು ವ್ಯಕ್ತಿತ್ವವನ್ನು ಹೆಚ್ಚು ಮಾಡುತ್ತೆ, ಖುಷಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಥ್ಯಾಂಕ್ ಯು.